ಚಕ್ರ ಇನಾಮ್ ಜಮೀನಿನಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ, ಸರ್ವೆ ಯಶಸ್ವಿ, ಒತ್ತುವರಿ ತೆರವು ಕಾರ್ಯ ಯಾವಾಗ? ಕೋಟ್ಯಾಂತರ ರು ಲಪಟಾಯಿಸಲು ಹೊಂಚು ಹಾಕಿದ್ದವರಿಗೆ ಬ್ರೇಕ್. ನಂಜನಗೂಡು ಬ್ರೇಕಿಂಗ್ ನ್ಯೂಸ್. ತಾಲೂಕಿನ ಮೈಸೂರು ಹಾಗೂ ಊಟಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಚರ್ಚ್ ಹಿಂಭಾಗ ಸರ್ವೆ ನಂಬರ್ 1324ರಲ್ಲಿ ಚಕ್ರ ಇನಾಮ್ ಜಮೀನಿನಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ ಮಾಡಿ ಹಾಗೂ ಸರ್ಕಾರಿ ಜಮೀನಿನಲ್ಲಿ ಭೂಮಿಯಲ್ಲಿ ಸೈಟ್ ಮಾಡಿ ಕೋಟ್ಯಾಂತರ ರು ಲಪಟಾಯಿಸಲು ಹೊಂಚು ಹಾಕಿದ್ದ ಪ್ರಕರಣಕ್ಕೆ ಬ್ರೇಕ್. ಸರ್ಕಾರಿ ಅಧಿಕಾರಿಗಳು ಸರ್ವೆ ಕಾರ್ಯ ಯಶಸ್ವಿಗೊಳಿಸಿ ಸರ್ಕಾರಿ ಒತ್ತುವರಿ ಜಾಗ ಬಿಡಿಸಲು ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಸೇರಿದ ಜಾಗ ಒತ್ತುವರಿ ಮಾಡಿಕೊಂಡು ಸೈಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಿ ಕೋಟ್ಯಾಂತರ ರು ಲಪಟಾಯಿಸಲು ಹೊಂಚು ಹಾಕಿದ್ದವರಿಗೆ ಬ್ರೇಕ್ ಹಾಕಲಾಗಿದೆ. ಕಂದಾಯ ಇಲಾಖೆ ಹಾಗೂ ನಗರಸಭಾ ಅಧಿಕಾರಿಗಳ ಅನುಮತಿ ಇಲ್ಲದೆ ಚಕ್ರ ಇನಾಮ್ ಜಮೀನಿನಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿ ಕಲ್ಲುಗಳನ್ನು ನೆಟ್ಟಿರುತ್ತಾರೆ. ಬಿಜೆಪಿ ಕಾರ್ಯಕರ್ತರು ಇದನ್ನು ಪ್ರಶ್ನೆ ಮಾಡಿ ಸಾಕಷ್ಟು ಹೋರಾಟ ಮಾಡಿ ಸರ್ಕಾರಿ ಜಾಗ ಕಬಳಿಕೆಗೆ ತಡೆಯೊಡ್ಡಿದ್ದಾರೆ. ಸರ್ವೆ ವರದಿ ಬಂದಿದ್ದರೂ ತೆರವು ಮಾಡಲಿಕ್ಕೆ ಮಾತ್ರ ಮುಂದೆ ಬಂದಿಲ್ಲ ಎಂದು ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕರು, ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಅನಧಿಕೃತವಾಗಿ ಅಕ್ರಮ ಲೇಔಟ್ ನಿರ್ಮಾಣ ಮಾಡೋಕೆ ಯಾರು ಶಾಮೀಲಾಗಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ. 1324 ಸರ್ವೆ ನಂಬರು ಇದು ಸರ್ಕಾರದಲ್ಲಿ ಹೊಸದಲ್ಲಿರತಕ್ಕಂಥ ಜಾಗ, ಯಾವುದೇ ರೀತಿಯಾದ ಗ್ರಾಂಟ್ ಆಗಿಲ್ಲ. ಅದ್ರ ಬಗ್ಗೆ RTC ಇದೆ ನೋಡಿ ಸರ್. ಇದನ್ನು ಏನು ಮಾಡಿದ್ದಾರೆ ಮೊಸನ್ ಸೆಟ್ರು ಅವರು 1325 ಸಾವಿರ ಅವ್ರದ್ದು. ಅವ್ರು ಏನು ಮಾಡಿದ್ದಾರೆ, ಈ ಜಾಗನೂ ಸರ್ಕಾರಿ ಜಾಗನೂ ತೂರಿ ಮಾಡ್ಕೊಂಡು ಸೈಟ್ ಮಾಡಿದ್ದಾರೆ. ನಾವು ಈ ವಿಚಾರವಾಗಿ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸರಿನಾ, AC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ಇದ್ರದ್ದು ಜಾಗದ್ದು GPF ಫೋಟೋ ಸಮೇತ ಎಲ್ಲ ದಾಖಲಾತಿ ಪ್ರಕಾರನೂ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ಶಾಸಕರ ಹತ್ರ ಹೋಗಿ ನಾವು ಮಾತಾಡಿದ್ದೀವಿ. ನೋಡಿ ಸರ್, ಹಿಂಗಾಗಿದೆ, ಈ ರೀತಿ ಇದನ್ನು ಸರ್ಕಾರ ಜಾಗನ ಬಿಡಿಸ್ಕೊಡಿ ಅಂತ ಆಯಿತು ಅಂತ ಒಂದು ವಾರ ಟೈಮ್ ಇಸ್ಕೊಂಡವರು. ಇವತ್ತವರೆಗೂ 15 ದಿನ ಆಯಿತು, ಶಾಸಕರು ಮಾತಾಡ್ತಿಲ್ಲ. ನನಗೆ ಯಾಕೋ ಶಾಸಕರದ್ದು ಇದರಲ್ಲಿ ಪಾಲಿರ್ಬೋದು ಅಂತ ಕಾಣಿಸುತ್ತೆ. ಇದೇ ಬೇರೆ ಯಾರು ಮಾಡಿದರೆ ಇಷ್ಟೊತ್ತಿಗೆ ದೊಡ್ಡ ಹಗರಣ ಮಾಡಿರೋರು. ಶಾಸಕರು ಒಂದು ಇದಕ್ಕಾರ ಬಂದು ಇದು ಸರಿನೋ ತಪ್ಪು ಅಂತ ಇವತ್ತು ಸಣ್ಣ ವಿಚಾರ ಇದು ಒಂದು ದಿಸಾಂಕ ಹಾಕಂಗೆ ಕುಂತ್ಕೊಂಡ್ರೆ ಈ ಸರ್ವೆ ನಂಬರ್ ಯಾವುದು ಅಂತ ತೋರಿಸುತ್ತೆ, ಪಕ್ಕದ ಯಾವುದು ಇದ್ಯಾವುದು ಅದ್ಯಾವುದು ಎಲ್ಲ ತೋರಿಸುತ್ತೆ. ಅಂಥದ್ದಲ್ಲೂ ಇವರು ಏನೂ ಮಾಡದೆ ಕುಂತವ್ರೆ ಅಂದರೆ ಇದು MLA ಕುಮ್ಮಕ್ಕಿಂದ ಇವ್ರುಗಳಿಂದ ನಡೀತಾ ಐತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಇದ್ರ ಬಗ್ಗೆ ಆಫರು ಕೊಟ್ಟರು, ದುಡ್ಡು ಕೊಡ್ತೀವಿ ಅದು ಕೊಡ್ತೀನಿ, ಕೊನೆಗೆ ಬಗ್ದೇ ಇದ್ಮೇಲೆ ದಿನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಫೋನ್ ಬೆದರಿಕೆ ಅವ್ರ ಹತ್ರ ಹೇಳಿದ್ರೆ. ಈ ವಿಚಾರನ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಅವ್ರಿಗೂ ಹೋಗಿ ಹೇಳಿದ್ದೀನಿ. ಈಗ ಒಂದು ವಾರದಲ್ಲಿ ಸರ್ ನೋಡಿ ಈ ಥರ ನನ್ನ ಮೇಲೆ ಈ ಥರ ನನ್ನ ಕೊಲೆ ಬೆದರಿಕೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲ, ಅವರು ಡೈರೆಕ್ಟಾಗಿ ನಿಮ್ಮನ್ನ ಮಾತಾಡಿದಾಗ ನೀವು ಬನ್ನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಈ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋ ಅಂಥದ್ದು ಏನಪ್ಪ ಅಂದರೆ 1324 ಜಾಗನ ಒಂದೊಂದು ಜಾಗನ ಇವರು 10 ಸೈಟ್ ಇದೆ, ಒಂದೊಂದು ಜಾಗನ ಇವರು 20 ಲಕ್ಷಕ್ಕೆ ಮಾರಿದ್ದಾರೆ. ಇವತ್ತಿಗೆ 20-25 ಲಕ್ಷಕ್ಕೆ 4-4.25 ಕೋಟಿ ಜಾಗನ ಇವತ್ತು ಯಾರೋ ಹೊಡ್ಕೊತಾ ಇದ್ದಾರೆ. ಇಲ್ಲಿ ಒಂದು ನೀರು ಕಟ್ಟೋಕ್ಕೆ ಟ್ಯಾಂಕ್ ಇಲ್ಲದೆ ನಾವು ಪರದಾಡ್ತಾ ಇದ್ದೀವಿ ನಗರಸಭೆಯಿಂದ. ಇಲ್ಲಿಗೆ ಒಂದು ಟ್ಯಾಂಕಿಗೆ ಜಾಗ ಇಲ್ಲದೆ ಇಂಥಲ್ಲಿ ಈ ಪಾರ್ಟಿ ದೊಡ್ಡ ಸರ್ಕಾರಿ ಜಾಗನ ಇವರು ಒತ್ತುವರಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಜಿಲ್ಲಾಧಿಕಾರಿ ಯಾವುದೇ ರೀತಿಯಾದ ಕೆಲಸ ಮಾಡ್ತಾಯಿಲ್ಲ, ತಾಲೂಕು ಆಡಳಿತ ಎಲ್ಲ ಕೈ ಬೊಂಬೆ ಆಗಿಬಿಟ್ಟಿದೆ. ಯಾರು ಮಾತು ಕೇಳ್ಕೊಂಡು ನಡೀತಾ ಇದ್ದಾರೆ ಅನ್ನೋದು ಗೊತ್ತಾಯ್ತಿಲ್ಲ. ಈ ಪಾರ್ಟಿ ಅರ್ಜಿ ಕೊಟ್ಟು ಇಷ್ಟೆಲ್ಲ ಮಾಡಿದವರು ಒಂದು ಸೌಜನ್ಯಕಾರ ಬಂದು ಈ ಸ್ಪಾಟ್ ವಿಸಿಟ್ ಮಾಡಿಲ್ಲ, ಇಲ್ಲಿ ಏನಾಗಿದೆ ಅನ್ನೋದು ಅವರು ನೋಡಿಲ್ಲ. ನಾವು ಇದ್ರ ವಿರುದ್ಧ ಈಗ ಭೂಲೋಕ ಇದಕ್ಕೆ ಭೂ ಪರಿವರ್ತನಾ ಬೆಂಗಳೂರು ಇದೆಲ್ಲ ಅಲ್ಲಿಗೆ ಕೋರ್ಟ್ ಮಾಡೋಕ್ಕೆ ಹೋಗಿ ಕೇಸ್ ಮಾಡೋಕ್ಕೆ ಹೋಗ್ತೀವಿ. ನಾಳೆ ಇದನ್ನು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡ್ತೀವಿ. ಮಾಡಿ ಎಲ್ಲಿ ತನಕ ಅವರು ಜಾಗ ಬಿಡೋಲ್ಲ ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ. ನನಗೆ ಏನೇ ಇದಾದ್ರೂ ನನ್ನ ಈ ಲೇಔಟ್ ಯಾರು ಮಾಡ್ತಾಯಿದ್ದಾರೆ ಅವರೇ ಕಾರಣ. ನನ್ನ ಪ್ರಾಣಕ್ಕೆ ಆಗಲಿ ಬೇರೆ ಏನಾರು ನನಗೆ ತೊಂದರೆ ಆದರೆ ಅವರೇ ಜವಾಬ್ದಾರಿ. ನಮ್ಮ ಹೆಸರು ಅನಂತು ಅಂತ. ಮತ್ತು ಊಟಿ ಹೆದ್ದಾರಿ ರಸ್ತೆಯಲ್ಲಿ ಹಿಂದೆ ನಾವು ಇದನ್ನು ಅಲಿಗ್ಲೇಷನ್ ಮಾಡಿದ್ವಿ, ಆರೋಪ ಮಾಡಿದ್ವಿ. 1324 4-5 ಕೋಟಿ ಬೆಲೆ ಪಡ ಅಂತ ಜಾಗನ ಒತ್ತುವರಿ ಮಾಡ್ಕೊಂಡು ಇದನ್ನು ರಿಯಲ್ ಎಸ್ಟೇಟ್ ಮಾಡೋಕ್ಕಂಥವ್ರು ಇದನ್ನು ಮಾರಾಟ ಮಾಡ್ತಾಯಿದ್ರೆ ಇದ್ರ ವಿರುದ್ಧ ತನಿಖೆ ಆಗಬೇಕು, ಇದನ್ನು ಸರ್ವೆ ಮಾಡಿ ಅಂದ್ಬಿಟ್ಟು ಹೋರಾಟ ಮಾಡಿದ್ವಿ. 1.5 ತಿಂಗಳ ಸತತ ಅದ್ರ ಹಿಂದೆ ಹೋರಾಟ ಮಾಡಿದ್ವಿ. ಅದ್ರ ಫಲವಾಗಿ ಈಗ ಸರ್ವೆ ಮಾಡಿದ್ದಾರೆ. ಸರ್ವೆ ವರದಿ ಬಂದಿದೆ. ಸರ್ವೆ ವರದಿ ಒಳಗಡೆ 1324ರಲ್ಲಿ 26 ಕುಂಟೆ 18 ಕುಂಟೆ ಒತ್ತುವರಿ ಆಗಿದೆ. ಸರ್ಕಾರಿ ಜಾಗ ಸುಧಾ 8 ಕುಂಟೆ ಇದೆ. ರಸ್ತೆ ಖರಾಬು ಅಂತ ಸರ್ವೆ ಆಫೀಸರು ಗುರುತಿಸಿ RIVA ತಹಸೀಲ್ದಾರು ಸೀಲ್ ಹಾಕಿ ಎಲ್ಲ ಕೊಟ್ಟಿದ್ದಾರೆ ಹಾಳೆನ. ಇವಾಗ ನಾವು ಆ ವಿಚಾರವಾಗಿ ಹಿಂದೆನೂ ಶಾಸಕರಿಗೆ ಹೇಳಿದ್ವಿ.
ಆದರೆ ಶಾಸಕರು ಅವತ್ತಿಂದ ಇವತ್ತವರೆಗೂ ಆ ವಿಚಾರದ ಬಗ್ಗೆ ಮಾತಾಡಿಲ್ಲ. ಇವಾಗಲೂ ನಾವು ಹೇಳ್ತಾ ಇದ್ದೀವಿ, ಈ ಹಗರಣದ ಬಗ್ಗೆ ಶಾಸಕರು ಮೌನ ಮುರಿಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಿಮ್ಮ ಮೂಲಕ ಅವರು ಇದು ಏನಕ್ಕಾಗಿದೆ ಏನಾಗಿದೆ ಅಂತ ಹೇಳಿ ಅದನ್ನು ಈಗ ತೆರವುಗೊಳಿಸ್ಕೊಡ್ಬೇಕು. ಯಾರು ಈ ಜಾಗನ ಅತಿಕ್ರಮಣ ಮಾಡ್ಕೊಂಡಿದ್ರೆ ಭೂಗಳರು ನಾವು ಹೆಸರು ಹೇಳಿದ್ದೀವಿ. ಮುಸಲ್ಶೆಟ್ಟಿ ಮತ್ತು ಅವ್ರ ಮಕ್ಕಳು ಬಾಲಣ್ಣ ಅವರು ಮತ್ತು ನಗರಸಭಾ ಅಧ್ಯಕ್ಷರು ಶ್ರೀಕಾಂತ್ ಸ್ವಾಮಿ ಇವರು ಇದರಿಂದ ಇದ್ದಾರೆ ಅಂತ ನೇರವಾಗಿ ನಾವು ಆರೋಪ ಮಾಡಿದ್ವಿ. ಎಲ್ಲ ದಾಖಲಾತಿಗಳನ್ನ ಸುಧಾ ಕೊಟ್ಟಿದ್ದೀವಿ. ಅವ್ರಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಯಾರು ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಲೇಔಟ್ ಮಾಡಿದ್ರು ಅವ್ರಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಶಾಸಕರು ಇದರಲ್ಲಿ ನಮ್ಮ ಪಾಲು ಏನೂ ಇಲ್ಲ ಅಂದರೆ ಅವರು ಖುದ್ದು ನಿಂತ್ಕೊಂಡು ಇದನ್ನು ತೆರವುಗೊಳಿಸ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ನಿಮ್ಮ ಹತ್ರ ನಾವು ಕೇಳ್ಕೊತೀವಿ. ಇದೇ 1324 ಸರ್ವೆ ನಂಬರ್ ವಿಚಾರವಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡೋದ ಪ್ರತಿಫಲವಾಗಿ ಸರ್ಕಾರಿ ಅಧಿಕಾರಿಗಳು ಅದನ್ನು ಸರ್ಕಾರಿ ಜಾಗ 26 ಕುಂಟೆ ಅಂತ ಗುರುತಿಸಿ ಈಗ ನಮಗೆ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಸರ್ವೆ ಮಾಡಿ. ಆದರೆ ನಾನು ಇವ್ರು ಪ್ರಶ್ನೆ ಮಾಡೋದು RI ಆಗಲಿ, ತಹಶೀಲ್ದಾರ್ ಆಗಲಿ ಅಥವಾ VA ಅವರಾಗಲಿ, ನಾವೇ ಹುಡುಕಿ ಇವ್ರಿಗೆ ಸರ್ಕಾರಿ ಜಾಗ ಇದೆ ಅನ್ನೋದನ್ನು ಹುಡುಕೊಡ್ಬೇಕಾ? ಹಂಗೆ ಇವ್ರು ಏನು ಸಂಬಳ ತಗೋತಾ ಇದ್ದಾರೆ? ಇವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ? ಇವರು ಅಧಿಕಾರಿಗಳು ಓಡಾಡೋಂಥ ಜಾಗದಲ್ಲೇ ಅಲ್ಲಿ ಕಲ್ಲು ನಟ್ಕೊಂಡು ಸೈಟ್ ಮಾಡ್ತಾ ಇದ್ದಾರೆ. ಇದೊಂದರಲ್ಲೇ ಹಂಗಾರೆ ಪ್ರತಿಯೊಂದು ನಂಜನಗೂಡು ತಾಲೂಕಿಗೆ ಎಲ್ಲ ಸೈಟ್ಗಳು ಎಲ್ಲ ನಿವೇಶನಗಳನ್ನ ನಾವೇ ಹುಡುಕಿ ಇದು ಸರ್ಕಾರಿ ಜಾಗ ನೀವು ಮಾಡಿ ಅಂತ ನಾವೇ ಹೇಳ್ಬೇಕಾ? ಇವ್ರ ಕೆಲಸ ಏನು? ಇವ್ರ ಕರ್ತವ್ಯ ಏನು? ನಾವು ಹೋರಾಟ ಮಾಡಿದ್ಮೇಲೆ ಹೋಗಿ ಕಲ್ಲು ನಡ್ತಾರ? ಇವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ವಾ? ಏನಕ್ಕೆ ಇವರು ಅಧಿಕಾರಿಗಳು ಇಲ್ಲಿ ಕೈ ಕಟ್ಟ ಕೂತಿದ್ದಾರೆ? ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಇದೊಂದೇ ಅಂತ ನಂಜನಗೂಡು ಹಲವಾರು ಅಕ್ರಮಗಳು ನಡೀತಾ ಇದೆ. ಅದು ನಾವು ಒಂದೊಂದಾಗೆ ಬಾಯಲ್ಲಿ ಎಳಿತಾ ಇದ್ದೀವಿ. ಆದರೆ ಈ ಅಧಿಕಾರಿಗಳು ಮಾತ್ರ ಅದ್ರ ವಿರುದ್ಧವಾಗಿ ಏನೂ ಕ್ರಮ ಕೈಗೊಳ್ತಾಯಿಲ್ಲ. ಈಗ ನಾವು ಅದನ್ನು ಇವ್ರ ಹತ್ರ ಸರ್ವೆ ರಿಪೋರ್ಟ್ ಇಸ್ಕೊಳ್ಳೋಕ್ಕೆ ಎಷ್ಟು ಓಡಾಡಿದ್ದೀವಿ ಅಂದರೆ ಭಾಳಷ್ಟು ಶ್ರಮ ಪಟ್ಟಿದ್ದೀವಿ. ಈಗ ಆದಮೇಲಾದರೂ ಇವರು ಕ್ರಮ ತಗೊಂಡಿದ್ದಾರೆ. ಏನು ಕ್ರಮ ತಗೊಂಡಿದ್ದಾರೆ? ಅದನ್ನು ತೆರವುಗೊಳಿಸಿ ಅಲ್ಲಿ ಕಲ್ಲಿನಿಟ್ಟು ಇನ್ನತ್ರ ಏನಾರ ಸರ್ಕಾರ ಜಾಗ ಇದಂತ ಬೋರ್ಡ್ ಹಾಕಿದ್ದಾರೆ? ಏನೂ ಹಾಕಿಲ್ಲ. ಯಾಕೆ? ಪ್ರಭಾವಶಾಲಿ ವ್ಯಕ್ತಿಗಳಿದ್ದಾರೆ ಇದ್ರ ಹಿಂದೆ ಅಂತ ಏನಾರು ಅವ್ರಿಗೆ ಭಯನ? ದಯವಿಟ್ಟು ನಾವು ಮತ್ತೊಮ್ಮೆ ಅವ್ರಿಗೆ ಇದನ್ನ ಹೋರಾಟ ಮಾಡೇ ಮಾಡ್ತೀವಿ. ಇದನ್ನು ಆಜ್ಞೆ ಅಂತಾರೆ ಅಂದ್ಕೊಳ್ಳಿ ಅಥವಾ ಏನಾದರೂ ಅಂದ್ಕೊಳ್ಳಿ ಸರ್, ಬೇಡಿಕೆ ಅಂತಾರೆ ಅಂದ್ಕೊಳ್ಳಿ. ಅದನ್ನು ತೆರವುಗೊಳಿಸಿ ಇದೊಂದೇ ಅಂತಲ್ಲ, ನಂಜನಗೂಡು ತಾಲೂಕು ಎಂಟೈರ್ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿವೆ ಅದನ್ನ ಗುರುತಿಸಿ ತಾಲೂಕು ಆಡಳಿತ ಮಂಡಳಿಯವರು ಅದನ್ನು ಸರ್ಕಾರಿ ಜಾಗ ಅಂತ ಬೋರ್ಡ್ ಮಾಡಬೇಕು ಅಂತ ಈ ಮುಖಾಂತರ ನಾವು ತಮ್ಮಲ್ಲಿ ಬೇಡ್ಕೊಳ್ತೀವಿ. ನನ್ನ ಹೆಸರು ಸಿದ್ದರಾಜ್ ಎಸ್, BJP ನಗರಾಧ್ಯಕ್ಷ.